ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಕಂಚಿ ದೇವರ ಗುಡ್ಡಕ್ಕೆ ಹೊರಟಿದ್ದೀವಿ. ಸೊ ಕಂಚಿಪುರದಿಂದ 5 ಕಿಲೋಮೀಟ್ರ್ ಅಷ್ಟೇ ಇರೋದು. ಅಲ್ಲಿ ನಾವು ಒಂದು ವರ್ಷನೂ ಕೂಡ ಮಿಸ್ ಮಾಡಲ್ಲ. ಇಲ್ಲಿ ಪ್ರತಿ ವರ್ಷವೂ ಬಂದು ಎಂಜಾಯ್ ಮಾಡ್ತೀವಿ. ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಮನೆಯಿಂದಲೇ ನಾವು ಅಡುಗೆಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತಂದಿರ್ತೀವಿ. ಸೊ ಪಾತ್ರೆಗಳು ಎಲ್ಲ ತಂದಿರ್ತೀವಿ. ಫಸ್ಟು ಒಂದು ಪ್ಲೇಸನ್ನ ಸೆಟಲ್ ಮಾಡಿಕೊಂಡು ಆಮೇಲೆ ನಾವು ಫಸ್ಟು ಈ ದೇವರಿಗೆ ಗಂಗಮ್ಮನ ಮಾಡ್ತೀವಿ. ಗಂಗಮ್ಮನ ಮಾಡಿ ಮತ್ತು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟು ಮಂಗನಗಳಿಗೆ ಏನಾದರೂ ಒಂದು ಪ್ರಸಾದ ಮಾಡಿಬಿಟ್ಟು ಮಂಗನಗಳಿಗೆ ಎಡೆ ಇಟ್ಟು ಆಮೇಲೆ ನಾವು ಟ್ರಕ್ಕಿಂಗ್ ಹೋಗೋದು ಅಡುಗೆಗಳು ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೋಡಿ, ಈಗ ಗಂಗಮ್ಮನೆಲ್ಲ ಆಯಿತು. ಇವಾಗ ಗಂಗಮ್ಮ ಮಾಡಾಯಿತು. ಇವಾಗ ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ. ನೋಡಿ, ನಮ್ಮ ಮನೆಯವರು ನನ್ನ ಮಗನಿಗೆ ನಾಮ ಇಡ್ತಾಯಿದ್ದಾರೆ. ಅಡುಗೆ ಸ್ಟಾರ್ಟ್. ಈಗ ಮಂಗಣ್ಣಂಗೆ ಫಸ್ಟು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಪೊಂಗಲ್ ಮಾಡ್ತೀವಿ. ಮಂಗನಗಳಿಗೆ ಫಸ್ಟು ಎಡೆ ಇಟ್ಟು ಆಮೇಲೆ ನಾವು ಮುಂದಿನ ಕೆಲಸ ಮಾಡೋದು. ಯಾಕಂದರೆ ಮಂಗನಗಳು ಯಾವುದೇ ರೀತಿ ನಾವು ಅಡುಗೆ ಮಾಡಬೇಕಾದ್ರೆ ತೊಂದರೆ ಕೊಡಬಾರ್ದು ಅಂತ ಫಸ್ಟ್ ಅದಕ್ಕೆ ಹೊಟ್ಟೆ ತುಂಬಬೇಕು ಅಂತ. ಸೊ ಇದನ್ನು ಮಾಡ್ತೀವಿ ನಾವು. ಪೊಂಗಲ್ನ ಫಸ್ಟ್ ಮಾಡ್ತೀವಿ. ಆಮೇಲೆ ಪೊಂಗಲ್ ಮಾಡಿ ನಮಗೂ ಕೂಡ ಈ ಕಡೆ ಸೈಡಲ್ಲಿ ನಾವು ಟೊಮೊಟೊ ಬಾತ್ ಮಾಡ್ತಾಯಿದ್ವಿ ಬೆಳಿಗ್ಗೆ ಟಿಫನಿಗೆ. ಸೊ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಅವರು ಕೋಳಿ ಚೆನ್ನಾಗಿ ಸುಡ್ತಿದ್ದಾರೆ. ಫೇಮಸ್ ಇದ್ದಾರೆ. ಒಂದು ಕೋಳಿ ಸುಟ್ಕೊಡಕ್ಕೆ 10 ರೂಪಾಯಿ ನೋಡ್ರಿ. ನೀವು ಬರೀ ಗುಡ್ಡಕ್ಕೆ ಎಲ್ಲರೂ ಗುಡ್ಡಕ್ಕೆ ಬರ್ಬೇಕಾದ್ರೆ ಕೋಳಿ ಕುರಿ ಎಲ್ಲರೂ ತಗೊಂಬಂದು ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲಿ ಒಂದು ದೇವಸ್ಥಾನ ಐತೆ. ಆ ದೇವಸ್ಥಾನ ಮುಂದೆ ಎಲ್ಲ ಕುಯ್ದ್ಬಿಟ್ಟು ಆ ದೇವ್ರಿಗೆ ಆಮೇಲೆ ಎಲ್ಲ ಅಡುಗೆ ಮಾಡ್ಕೊಂಡು ಊಟಿ ಎಂಜಾಯ್ ಮಾಡ್ಕೊಂಡು ಆಮೇಲೆ ಕಂಚಿದವ್ರ ದೇವಸ್ಥಾನ ಹೋಗ್ಬಿಟ್ಟು ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಬೆಟ್ಟದಲ್ಲೆಲ್ಲ ಎಂಜಾಯ್ ಮಾಡಿ ಮೇಲ್ಗಡೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಬಂದ್ಬಿಟ್ಟು ಇನ್ನೊಂದ್ಸತಿ ಊಟ ಮಾಡ್ಬಿಟ್ಟು ಎಲ್ಲ ಮನೆಗೆ ಹೋಗ್ಬಿಡಿ. ಬಾಯ್ ಫ್ರೆಂಡ್ಸ್. ನೋಡಿ, ನಾವು ಫಸ್ಟ್ ಇಲ್ಲಿಗೆ ಬಂದ ತಕ್ಷಣ ಆವಾಗಲೇ ಹೇಳಿದೆ, ನಾನು ಗಂಗಮ್ಮನ ಮಾಡ್ಕೊಂಬಂದಾದ್ಮೇಲೆ ಮಂಗನಗಳಿಗೆ ಎಡೆ ಇಡ್ತೀವಿ ಅಂತೇಳಿ. ಹೌದು, ನಾವು ಫಸ್ಟು ಮಂಗನಗಳಿಗೆ ಈಗ ಪೊಂಗಲ್ ಮಾಡಿದ್ದೀವಿ. ಪೊಂಗಲ್ನ ಮಾಡ್ತೀವಿ ತೋರಿಸ್ತೆ. ಸೊ ಪೊಂಗಲ್ನ ಎಡೆ ಇಟ್ಟು ನಾವು ಪೂಜೆ ಮಾಡ್ತೀವಿ. ಯಾಕಂದರೆ ನಾವು ನೆಕ್ಸ್ಟ್ ಅಡುಗೆ ಮಾಡಬೇಕಾದ್ರೆ ಯಾವುದೇ ರೀತಿ ಮಂಗನಗಳು ತೊಂದರೆ ಕೊಡಬಾರ್ದು. ಅವು ಫಸ್ಟ್ ಹೊಟ್ಟೆ ತುಂಬಬೇಕು ಮಂಗನಗಳಿಗೆ ಅಂತೇಳಿ. ಸೊ ಅಡುಗೆ ಮಾಡೋದು ರೀತಿ ಫಸ್ಟ್ ಮಂಗನಗಳಿಗೆ ಇಟ್ಟು ಪೂಜೆ ಮಾಡಿ ಅವು ತಿಂದ ಮೇಲೆ ನಮಗೆ ಒಂಥರ ಖುಷಿ ಆಗುತ್ತೆ. ಮಕ್ಕಳೆಲ್ಲ ಸಖತ್ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಇಲ್ಲಿ ಕರ್ಕೊಂಬರ್ತೀವಿ ಅಂದ್ರೆ ತುಂಬ ಖುಷಿ ಪಡ್ತಾರೆ. ಅವರು ಕಾಯ್ತಾ ಇರ್ತಾರೆ ನಾವು ಯಾವಾಗ ಹೋಗೋದು ಅಂತೇಳಿ. ವರ್ಷಕ್ಕೊಂದ್ಸಲ 2 ಸಲ ನಾವು ಇಲ್ಲಿಗೆ ಬರ್ತಾನೆ ಇರ್ತೀವಿ. ನೋಡಿ, ಇವಾಗ ಪೂಜೆ ಆದ ತಕ್ಷಣ ಮಂಗನಗಳು ಹೆಂಗೆ ಬರುತ್ತೆ ಅಂತ. ಮಂಗನಗಳೆಲ್ಲ ಬಂದು ಹಣ್ಣೆಲ್ಲ ಹಾಕಿದ್ವಾ, ಎಲ್ಲ ಚೆನ್ನಾಗಿ ಅದು ಖುಷಿಯಾಗಿ ತಿಂತಾ ಇದೆ. ನೋಡಿ, ಈಗ ನೋಡಿ ನಾವು ಪೂಜೆ ಮಾಡ್ತಾಯಿದ್ದೀವಿ. ಈ ರೀತಿ ಪ್ರತಿಯೊಬ್ಬರು ಎಲ್ಲರೂ ಪೂಜೆ ಮಾಡ್ತೀವಿ. ಮನೆ ಸದಸ್ಯರೆಲ್ಲರೂ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಅದರ ಆಶೀರ್ವಾದ ತೊಗೊತೀವಿ. ನಮ್ಮ ಸಂಪ್ರದಾಯ ಒಟ್ಟು ಇಲ್ಲಿಗೆ ಬಂದು ಆಂಜನೇಯ ಸಮಾನ ಮಂಗನಗಳು ಅಂತೇಳಿ ನಾವು ಅದಕ್ಕೆ ಎಡೆ ಹಾಕೋದು ನಮ್ಮ ಸಂಪ್ರದಾಯ. ಇಲ್ಲಿ ಮಕ್ಕಳುಗಳು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ನೋಡಿ, ತುಂಬ ಖುಷಿ ಪಡ್ತಾರೆ ಮಕ್ಕಳುಗಳೆಲ್ಲ. ನೀವು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ. ಸುತ್ತಲೂ ಕಾಡು. ಎಲ್ಲ ಅಡುಗೆಗಳು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಮಂಗನಗಳೆಲ್ಲ ಎಡೆ ಹಾಕಿದ್ಮೇಲೆ ಈಗ ನಾವು ನೆಕ್ಸ್ಟ್ ನಾನ್ ವೆಜ್ ಅಡುಗೆಗೆ ತಯಾರಿ ಮಾಡ್ಕೊತಾ ಇದ್ದೀವಿ. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸನ ಶೇರ್ ಮಾಡಿಕೊಂಡು ಪ್ರತಿಯೊಬ್ಬರು ಕೆಲಸ ಮಾಡ್ತಾಯಿದ್ದೀವಿ. ನಾವೆಲ್ಲ ತರಕಾರಿ ಕಟ್ ಮಾಡಿಕೊಟ್ವಿ. ನಮ್ಮ ಸಿಸ್ಟರ್ ಅಮೃತ ಮತ್ತು ಆಶಾ ಇಬ್ಬರು ಸೇರಿಕೊಂಡು ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಟೊಮೊಟೊ ಬಾತನ್ನು ಬಡಿಸಿದ್ವಿ. ಇಲ್ಲಿ ಕೋಳಿನ ಇವ್ರ ಪಾಡಿಗೆ ಇವರು ಕಟ್ ಮಾಡ್ತಾಯಿದ್ದಾರೆ. ಸೊ ಟೊಮೊಟೊ ಬಾತ್ ಎಲ್ಲರೂ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್. ಲಾಸ್ಟ್ ಟೈಮು ಕೂಡ ಅವರಿಬ್ಬರೇ ಮಾಡಿದರು. ಸೊ ಅವರಿಗೆ ಮತ್ತೆ ಹೇಳಿ ನೀವೇ ಮಾಡಬೇಕು ಅಂತೇಳಿ ಮತ್ತು ಅವ್ರ ಹತ್ರನೇ ಮಾಡಿಸಿದ್ರು. ಇವಾಗ ನೆಕ್ಸ್ಟ್ ಅಡುಗೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಇನ್ನೂ ಇಬ್ಬರು ಸಿಸ್ಟರ್ಸ್ ಸೇರಿಕೊಂಡು ಕಾಫಿ ಸೋಸ್ಕೊಡ್ತಾಯಿದ್ದಾರೆ. ನಮ್ಮ ಅತ್ತೆ ಕಾಯೆಲ್ಲ ತುರಿತಾ ಇದ್ದಾರೆ. ಸೊ ಎಲ್ಲ ಇವಾಗ ನೆಕ್ಸ್ಟ್ ನಾನ್ ವೆಜ್ ಅಡುಗೆಗೆ ಪ್ರಿಪ್ರೇಷನ್ ನಡೀತಾ ಇದೆ. ನೋಡಿ, ನಮ್ಮತ್ತೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಏನೇನು ಹಾಕಬೇಕು, ಎಷ್ಟು ಹಾಕಬೇಕು ಅಂತ. ಮೇಯ್ನ್ ಕುಕ್ ನಮ್ಮತ್ತೆ. ನಮ್ಮ ಅವನು ಅಷ್ಟೇ ಅಡುಗೆ ಮಾಡೋಕ್ಕೆ ತಯಾರು ಮಾಡ್ತಾಯಿದ್ದಾರೆ. ನೋಡಿ, ನಮ್ಮ ಹಸ್ಬೆಂಡ್ ಕೈ ಮೇಲೆ ಬಂದುಬಿಟ್ಟು ಹೆಂಗೆ ಕೂತ್ಕೊಂಡಿದೆ ಮಂಗಣ್ಣ ಬಂದು. ಮಂಡಕ್ಕಿ ತಿಂತಾಯಿದೆ. ಮಂಡಕ್ಕಿ ಇಟ್ಕೊಂಡಿದ್ದಾರೆ. ಅವ್ರೇನು ಭಯ ಪಟ್ಟಿಲ್ಲ. ಅದೇ ರೀತಿ ಭಯ ಪಡಬಾರ್ದು. ನಾವು ಭಯ ಪಡೋದು, ಓಡೋಗೋದು, ಅಲ್ಲಾಡೋದು, ಭಯ ಪಡೋದು ಮಾಡಿದ್ರೆ ಅದು ಎದುರಿಸುತ್ತೆ. ಅದ್ರ ಮುಖನೂ ಕೂಡ ನೋಡಬಾರ್ದು. ಅದನ್ನು ಸುಮ್ಮನೆ ಇದ್ದರೆ ಅದೇನೂ ಮಾಡೋದಿಲ್ಲ. ನಾವು ಸುಮ್ಮನೆ ಇರಬೇಕು ಆ ಟೈಮಲ್ಲಿ ಅಷ್ಟೇ. ನೋಡಿ, ನಮ್ಮ ಅತ್ತೆ ಪಾತ್ರೆ ತೊಳಿತಾ ಇದ್ದಾರೆ. ಇನ್ನೊಬ್ರತ್ತೆ
ಮಕ್ಕಳಿಗಂತೂ ಖುಷಿನೇ ಖುಷಿ. ಮಕ್ಕಳೆಲ್ಲ ಸೇರ್ಕೊಂಡು ಮಂಡಕ್ಕಿ ಹಾಕೋದು ಹಂಗೆ ಹಿಂಗೆ ಮಾಡಿ ಎಂಜಾಯ್ ಮಾಡ್ತಾನೆ ಇದ್ದಾರೆ. ಅವ್ರು ಖುಷಿ ಪಡ್ತಾನೆ ಇದ್ದಾರೆ. ಈ ಕಡೆ ಅಡುಗೆ ರೆಡಿ ಆಗ್ತಾಯಿದೆ. ನಮ್ಮ ಮಾವ ಸಾಂಬಾರು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡೋದಲ್ವಾ, ಅವರೇ ಮಾಡೋದು. ತುಂಬ ಟೇಸ್ಟಾಗಿ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಅವರಿಗೆ ಹೇಳ್ತಾರೆ. ನಾನು ಮಂಡಕ್ಕಿ ಹಾಕ್ತಾಯಿದ್ದೀನಿ ನೋಡಿರಿ, ಬಂದು ತಿಂತಾಯಿದೆ ಮಂಗನಗಳು. ನಮ್ಮ ಸಿಸ್ಟರ್ ತುಂಬ ಚೆನ್ನಾಗಿ ಫ್ರೈ ಮಾಡಿದರು. ಚಿಕನ್ ಫ್ರೈ ತುಂಬ ಚೆನ್ನಾಗಿ ಮಾಡಿದರು. ಕಾಳು ಎಲ್ಲ ರೆಡಿ ಆಗ್ತಿದೆ. ಈ ಕಡೆ ಸಾಂಬಾರು, ಫ್ರೈ, ಕಾಳು ಎಲ್ಲ ರೆಡಿ ಆಯಿತು. ಎಲ್ಲ ಒಬ್ಬೊಬ್ಬರು ಸೇರ್ಕೊಂಡು ಒಂದೊಂದು ಕೆಲಸ ಮಾಡಿದ್ವಿ. ಇವಾಗ ನೆಕ್ಸ್ಟು ನಾವು ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಇದೆಲ್ಲ ಅಡುಗೆ ಮುಗಿಸಿ ಇಲ್ಲೇ ಇಟ್ಬಿಟ್ಟು ನಾವು ಇವಾಗ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಆಮೇಲೆ ಬಂದು ಊಟ ಮಾಡ್ತೀವಿ. ಇವಾಗ ಬೆಟ್ಟದ ತುದಿಗೆ ಹೋಗ್ಬೇಕು ಫ್ರೆಂಡ್ಸ್. ನಾವಿವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಬೆಟ್ಟದ ತುದಿಗೆ. ಅಲ್ಲಿ ನಮ್ಮ ಕಂಚಿದವ್ರ ದೇವಸ್ಥಾನ ಇದೆ. ಅದಕ್ಕೆ ನೀವು ಎಂಜಾಯ್ ಮಾಡ್ಕೊತ ಹೋಗೋಣ ಬನ್ನಿ. ನಡ್ಕೊಂಡು ಹೋಗ್ಬೇಕು. ನಿಮ್ಮ ಹತ್ರ ಗಾಡಿ ಇಲ್ಲಾಂದ್ರೆ ಇಲ್ಲಿ ದಾರಿ ಇದೆ ಒಂದು ಸಂದಿಯಲ್ಲಿ. ಆ ಸಂದಿಯಿಂದ ಬಂದ್ರೆ ಅಲ್ಲಿ ಬೆಟ್ಟದ ತುದಿಗೆ ಹೋಗ್ಬೋದು. ಹಾಯ್ ಫ್ರೆಂಡ್ಸ್, ಗೋವಿಂದ ಗೋವಿಂದ ಅಂದ್ಕೊಂಡ್ಬಂದ್ರೆ ಬೇಗ ಬೇಗ ಹೋಗ್ತೀವಿ. ಬಾಯ್ ಫ್ರೆಂಡ್ಸ್, ಗೋವಿಂದ ಹಾಯ್ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕಲ್ಲಿದೆ. ತುಂಬ ಒಂಥರ ಟ್ರೆಕ್ಕಿಂಗ್ ಮಾಡ್ದಂಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ವಿಸಿಟ್ ಮಾಡಿ ಈ ಪ್ಲೇಸಿಗೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನಡ್ಕೊಂಡು ಹೋಗ್ತಿದ್ದೀವಿ. ಸಿಕ್ಕಾಪಟ್ಟೆ ಮಣ್ಣು ಕಲ್ಲು ಎಲ್ಲ ಇದೆ. ನಾವು ಫಸ್ಟ್ನೇ ಮೆಟ್ಲು ಹತ್ತಬೇಕಾದ್ರೆ ಫಸ್ಟು ಕರ್ಪೂರ ಹಚ್ಚಿ ಬಲಗಾಲಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗಿದ್ದೀವಿ ಆಲ್ರೆಡಿ. ಒಂದು 5% ಹತ್ತಿಲ್ಲ. ಹೊಸ್ದಾಗಿ ಮದುವೆ ಆಗಿರೋ ನಾವು ಜೋಡಿಗಳು ಕುತ್ಕೊಂಡಿದ್ದಾರೆ. ಡಿಸ್ಟರ್ಬೆನ್ಸ್ ಮಾಡೋದು ಬೇಡ ಇವರಿಗೆ. ಫುಲ್ ಸುಸ್ತಾಗಿ ದಣಿ ಮಾಡಿಸ್ಕೊತಿದ್ದಾರೆ. ಫ್ರೆಂಡ್ಸ್, ಅರ್ಧ ಬೆಟ್ಟ ಹತ್ತಿದ್ರಿ, ಇನ್ನ ಮುಕ್ಕಾಲ್ ಬೆಟ್ಟ ಎತ್ತಬೇಕು. ಫುಲ್ ಸುಸ್ತಾಗ್ಬಿಟ್ಟಿದೆ. ಒಂದನಿ ನೀರ್ ಕೊಡ್ದಿಲ್ಲ. ಎಲ್ಲರೂ ಫುಲ್ ರೆಸ್ಟ್ ತಗೊಂತ ಇದೀವಿ. ನೀವು ಹತ್ತಿದ್ರೆ ಹಿಂಗೆ ಆಗೋದು. ಅಜ್ಜಿನ ಮಾತಾಡ್ಸೋಣ. ಅಜ್ಜಿಗೆ ಎಷ್ಟು ವಯಸ್ಸು ಅಂತ ಕೇಳೋಣ. ಅಜ್ಜಿ ಹೆಂಗ್ ನಡ್ಕೊಂಡ್ ಬರ್ತೀರ ನೋಡ್ರಿ. ಇಂಥ ಮೆಟ್ಲೆಲ್ಲ ಕಷ್ಟ ಪಟ್ಕೊಂಡು ನಮ್ಗೆ ಕಷ್ಟ ಆಗ್ತಿದೆ. ನಡ್ಕೊಂಡ್ ಬರ್ತಿದ್ವಿ ಕಂಚಿಪುರದಂಗೆ. ಕಂಚಿದೇವ್ರ ಗುಡ್ದಾಗೆ ಬುತ್ತಿ ಬಾಣ. ನಿನ್ನ ಹೆಸರೇನು? ನನ್ನ ಹೆಸರು ಜಯಮ್ಮ ಕಣಮ್ಮ. ಜಯಮ್ಮನ? ಎಷ್ಟು ವರ್ಷ ನಿಮಗೆ? ನನಗೆ 95 ವರ್ಷ. ನಿಮಗೆ ಸುಸ್ತಾಗ್ತಿಲ್ವಾ? ಇನ್ನು ಇಲ್ಲ, ಪರಮಾತ್ಮ ನೋಡೋಣ ಅಂತ ಬಂದಿದ್ದೀನಿ. ಅಲ್ಲ, ನಿಮಗೆ ನಡ್ಕೊಂಬರಕ್ ಆಗ್ತಿದ್ಯಾ? ಸುಸ್ತಾಗ್ತಿಲ್ವಾ? ಆಗ್ತತೆ, ಏನ್ ಸುಸ್ತಿಲ್ಲ? ಏನು ಸುಸ್ತಿಲ್ಲ. ನೀವ್ ಎಷ್ಟು ವರ್ಷದಿಂದ ನಡೀತಿದ್ರ? ಈಗಲೇ ಒಂದು 50 ವರ್ಷದ ಜ್ಞಾನ ಆತಮ್ಮ. ಹೌದಾ? ನೀವು ನಡ್ಕೊಂಡೇ ಬರೋದು? ಬರ್ಬೇಕಿತ್ತ ಅಡಿಗೆ ಮಾಡಕ್ಕೆ? ಇವತ್ತೊಂದು ಗುಡ್ಡ ಹತ್ತಿದ್ದೀವಿ. ಹಾ, ಗುಡ್ಡ ಇಳಿದ್ದೀವಿ. ತುಂಬಾ ಕಷ್ಟ ಪಟ್ಟಿದ್ದೀರಾ ಹಂಗಾದ್ರೆ? ಸೇವೆನೂ ಮಾಡಿದೀವಿ. ಹಾ, ಅಂದ್ರೆ ನಮ್ಮಷ್ಟು ಕಷ್ಟ ಪಡೋದೇ ಇಲ್ಲ. ಈಗಿನ ಮಕ್ಕಳು ಬಹಳ ಸುಲಭ. ಯಂತ್ರ ಎಲೆಗಳು ಬಂದದಾವೆ. ನಮ್ ಕಾಲ್ನಡಿಗೆಗೆ ನಡ್ಕೊಂಡು ಹೋದ್ವಿ. ಚೆನ್ನಾಗ್ ಪರಮಾತ್ಮ ಸೇವೆ ಮಾಡಿ. ಹೌದಜ್ಜಿ, ಅದಕ್ಕೆ ನೀನ್ ಇಷ್ಟ ಆರೋಗ್ಯವಾಗಿರೋದು. ನನ್ಗೆ ಸುಸ್ತು ಅನ್ಸಲ್ಲಮ್ಮ. ನೋಡ್ಬೇಕು, ಆ ಪರಮಾತ್ಮ ನೋಡ್ಬೇಕು. ಇನ್ನು ಬನ್ನಿ 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 ಬಾ. ಕೊನೆಗೂ ದೇವಸ್ಥಾನಕ್ಕೆ ಬಂದ್ವಿ. ನೋಡು, ಅಜ್ಜಿನೂ ನಡ್ಕೊಂಡ್ ಬಂದ್ರು ನನ್ನ ಜೊತೆಗೆ. ಎಲ್ಲ ಮುಂದೆ ಹೋಗಿದ್ರು. ನಾನು ಅಜ್ಜಿ ಜೊತೆಗೆ ಬಂದೆ. ಹೌದು, ದೇವಸ್ಥಾನ ಬಂತು. ಎಲ್ಲರಿಗೂ ಖುಷಿ ಆಯಿತು. ಇಷ್ಟೋ ತನಕ ಕಷ್ಟಪಟ್ಟಿಗೆ ದೇವ್ರ ಮುಖ ನೋಡಿದ ತಕ್ಷಣ ಸಮಾಧಾನ ಆಯಿತು ಎಲ್ರಿಗೂ. ನೋಡಿ, ನಮ್ಮ ರಿಲೇಟಿವ್ಸು ಎಲ್ಲರೂ ಕೂತ್ಕೊಂಡಿದ್ದೀವಿ ದೇವಸ್ಥಾನ ಹತ್ರ ಬಂದು. ತುಂಬ ಸಪೋರ್ಟ್ ಮಾಡ್ತಾರೆ ನನಗೆಲ್ಲರೂ. ಯಾರು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ, ನನ್ನ ಆ್ಯಕ್ಟಿಂಗ್ ಬಗ್ಗೆ ಆಗಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ. ಬೇರೆ ರಿಲೇಟಿವ್ಸು ಬೇರೆಯವರೆಲ್ಲ ಹೇಳ್ತಾಯಿರ್ತಾರೆ, ನನ್ನ ಫ್ರೆಂಡ್ಸು ರಿಲೇಟಿವ್ಸೇ ಪ್ರಾಬ್ಲಮ್ಮು, ಸಪೋರ್ಟ್ ಮಾಡಲ್ಲ, ಎಲ್ಲದಕ್ಕೂ ಅಡ್ಡಿ ಬರ್ತಾರೆ. ಸೊ ಆದರೆ ನಮ್ಮ ರಿಲೇಟಿವ್ಸಲ್ಲಿ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರ ಬಗ್ಗೆ. ಸೊ ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಆಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ವಿಡಿಯೋ ಮಾಡಬೇಕಾದ್ರೆ ಆಗಲಿ, ವಿಡಿಯೋ ಮಾಡು ತೆಗಿ, ಪ್ಲಸ್ ತೆಗಿ, ಇನ್ನು ಹೊಸ ಹೊಸ ಮಾಹಿತಿಗಳನ್ನ ಹೇಳ್ತಾಯಿದ್ರು. ತುಂಬ ಖುಷಿಯಾಗುತ್ತೆ ನಮ್ಮ ರಿಲೇಟಿವ್ಸ್ ಬಗ್ಗೆ ಹೇಳೋಕ್ಕೆ. ನೋಡಿ, ಇವಾಗ ಮಕ್ಕಳೆಲ್ಲ ದೇವರಿಗೆ ಒಂದು ಸೇವೆ ಮಾಡ್ತಾಯಿದ್ದಾರೆ. ಗೋವಿಂದ ಅನ್ಬೇಕು. ಕುರುಡು ಸೇವೆ ಮಾಡ್ತಾ ಇದ್ದಾರೆ ಈಗ ಸಂಜೆ ಅವರು. ತುಂಬಾ ಸುಸ್ತಾಗಿದ್ದಾರೆ. ಒಳ್ಳೆದಾಗ್ಲಿ, ಎದಳ್ರಿ ಎದಳ್ರಿ ಕೂಡ ಸುತ್ತಾ ಇದ್ದಾರೆ.
ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ. ನೀವು ಈ ಪ್ಲೇಸಿಗೆ ವಿಸಿಟ್ ಮಾಡೋದು ಮರಿಬೇಡಿ. ಇಲ್ಲಿಂದ ಹೋಗಿ ನಾವು ಆಮೇಲೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೋಗಿ ಊಟ ಮಾಡ್ತೀವಿ. ನೀವು ಕೂಡ ಒಂದ್ಸಲ ಫ್ಯಾಮಿಲಿ ಸಮೇತ ಬಂದು ಇಲ್ಲಿಗೆ ಎಂಜಾಯ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.